ಅಮೆಝಾನು, ಫ್ಲಿಪ್ಕಾರ್ಟ್ ಮತ್ತು ಮೀಶೋದಲ್ಲಿ ಯಾವುದು ಬೆಸ್ಟ್ ಇ ಕಾಮರ್ಸ್ ಪ್ಲಾಟ್ಫಾರ್ಮ್? ಇವತ್ತು ಬೆಳಗ್ಗೆ ಎದ್ದಿದ್ದೆ ಎಳ್ನೀರು ಕುಡಿದ್ಬಿಟ್ಟು ನಾನು ವರ್ಕ್ ಸ್ಟಾರ್ಟ್ ಮಾಡಿದೆ. ನಾನು ಯಾವತ್ತೂ ಬೆಳಗ್ಗೆ ಎದ್ದಿದ್ದೆ ನಾನು ಇಂಪಾರ್ಟೆಂಟ್ ವರ್ಕ್ ಮಾಡ್ತೀನಿ, ಅದೇ ಸ್ಕ್ರಿಪ್ಟಿಂಗು. ಅದಾದಮೇಲೆ ಕ್ಲೈಂಟ್ಸ್ ಮೆಸೇಜಸ್ ಎಲ್ಲ ಚೆಕ್ ಮಾಡಿಬಿಟ್ಟು ಸುಮಾರು ಮೆಸೇಜಸ್ ಇತ್ತು ಅಂದರೆ ವೆಕೇಷನಲ್ಲಿ ಸರಿಯಾಗಿ ಫಾಲೋಅಪ್ ಮಾಡೋಕ್ಕಾಗಿಲ್ಲ. ಅದಾದಮೇಲೆ ನಾನು ಈ ವರ್ಷದ ಮೊದಲನೇ ಯೂಟ್ಯೂಬ್ ವಿಡಿಯೋ ಶೂಟ್ ಮಾಡಿದೆ. ನಾನು ಯೂಶಲಿ 6ರಿಂದ 8 ವಿಡಿಯೋ ತಿಂಗಳಿಗೆ ಅಪ್ಲೋಡ್ ಮಾಡ್ತೀನಿ ನನ್ನ ಯೂಟ್ಯೂಬ್ ಚಾನಲಲ್ಲಿ. ಬಿಗಿನರ್ಸಿಗೆ ಯಾವುದು ಬೆಸ್ಟ್ ಇ ಕಾಮರ್ಸ್ ಪ್ಲಾಟ್ಫಾರ್ಮ್? ಅಮೆಝಾನ್, ಫ್ಲಿಪ್ಕಾರ್ಟ್, ಮೀಶೋ. ನೋಡಿ, ಅಮೆಝಾನ್, ಫ್ಲಿಪ್ಕಾರ್ಟ್ ಒಂಥರ ಈ ಶಾಪಿಂಗ್ ಮಾಲ್ ಇದ್ದಂಗೆ. ಮೇಜರ್ಲಿ ಅಮೆಝಾನು, ಜಾಸ್ತಿ ಪ್ರೀಮಿಯಂ ಕನ್ಸ್ಯೂಮರ್ಸ್ ನಿಮಗೆ ಅಮೆಝಾನಲ್ಲಿ ಸಿಗ್ತಾರೆ. ಆಮೇಲೆ ಮೀಶೋ ಒಂಥರ ಲೋಕಲ್ ಚಿಕ್ಕಪೇಟೆ ಇದ್ದಂಗೆ. ಸೊ ಹಾಗಾಗಿ ಇಫ್ ಯು ಆರ್ ಸ್ಟಾರ್ಟಿಂಗ್, ನೀವು ಬಿಗಿನರ್ಸ್ ಆಗಿದ್ರೆ ನೀವು ಪ್ರೀಮಿಯಂ ಕನ್ಸ್ಯೂಮರ್ಸ್ನೇ ಟಾರ್ಗೆಟ್ ಮಾಡಬೇಕು. ಸೊ ಹಾಗಾಗಿ ಯು ಹ್ಯಾವ್ ಟು ಸ್ಟಾರ್ಟ್ ವಿತ್ ಅಮೆಝಾನ್. ಆಮೇಲೆ ನಿಮ್ದು ಓನ್ ವೆಬ್ಸೈಟ್ ಮುಖಾಂತರ ನೀವು ಸೇಲ್ ಮಾಡ್ಬೋದು, ಹಾಗೆ ನಿಮ್ದು ಓನ್ ಸೋಷಿಯಲ್ ಮೀಡಿಯಾ ಮುಖಾಂತರನು ನಿಮ್ಮ ಪ್ರಾಡಕ್ಟ್ ಸೇಲ್ ಮಾಡ್ಬೋದು. ಅದಾದ್ಮೇಲೆ ನನ್ನ ಫಸ್ಟ್ ಮೀಲ್ ಆಫ್ ದ ಡೇ ಚಿಕನ್ ರೈಸ್ ಮತ್ತು ಕುಕ್ಕುಂಬರ್ ತಿಂದೆ, ಎಜುಕೇಷನಲ್ ಯೂಟ್ಯೂಬ್ ವಿಡಿಯೋ ನೋಡ್ತಾ. ಅದಾದಮೇಲೆ ಮಧ್ಯಾಹ್ನ ಮೀಟಿಂಗ್ಸು, ಒಂದು ಸೇಲ್ಸ್ ಕಾಲ್ ಇತ್ತು, ಒಂದು ಎಕ್ಸಿಸ್ಟಿಂಗ್ ಕ್ಲೈಂಟ್ ಜೊತೆ ಫೀಡ್ಬ್ಯಾಕ್ ಮೀಟಿಂಗ್ ಇತ್ತು. ಸೊ ನೀವು ಯಾವುದೇ ಪ್ರಾಡಕ್ಟ್ ಮಾಡಿ, ಎಷ್ಟೇ ವರ್ಷ ನಿಮಗೆ ಎಕ್ಸ್ಪೀರಿಯನ್ಸ್ ಇರಲಿ, ಎಷ್ಟೇ ಎಕ್ಸ್ಪರ್ಟ್ ಆಗಿರಲಿ, ನೀವು ಯಾವತ್ತೂ ಫೀಡ್ಬ್ಯಾಕ್ ತೊಗೊಳ್ತಾ ಇರಬೇಕು ನಿಮ್ಮ ಕ್ಲೈಂಟ್ಸ್ ಜೊತೆ. ಆವಾಗಲೇ ನಿಮ್ಮದು ಪ್ರಾಡಕ್ಟು ನೀವು ಇಂಪ್ರೂವ್ ಮಾಡ್ತಾ ಹೋಗ್ಬೋದು. ಒಂದು ಒಳ್ಳೆ 5 ಸ್ಟಾರ್ ರಿವ್ಯೂ ತೊಗೊಂಡು ಹಾಗೆ ಒಂದು ಇನ್ಸ್ಟಾಗ್ರಾಮಿಗೆ ರೀಲು ಶೂಟ್ ಮಾಡಿದೆ. ಅಷ್ಟರಲ್ಲಿ ಸಂಜೆ ಆಗಿತ್ತು. ಪ್ರೀ ವರ್ಕೌಟ್ ಎಲ್ಲ ತಗೊಂಡು ಜಿಮ್ಮಿಗೆ ಹೋದೆ. ಸೊ ನಾನು ಯೂಶ್ವಲಿ ಅರೌಂಡ್ 6ರಿಂದ 7 ಗಂಟೆಗೆ ಜಿಮ್ಮಿಗೆ ಹೋಗ್ತೀನಿ ಸಂಜೆ. ಇವತ್ತು ಬ್ಯಾಕ್ ಡೇ ಇತ್ತು, ಸೊ ಪುಲ್ಲಪ್ಸಿಂದ ಸ್ಟಾರ್ಟ್ ಮಾಡಿದೆ. ತಿಕ್ ಬ್ಯಾಕಿಗೆ ಪುಲ್ಲಪ್ಸಿಂದನೇ ಸ್ಟಾರ್ಟ್ ಮಾಡಬೇಕು. ಅದಾದಮೇಲೆ ಇವತ್ತು ಬೆಂಟ್ ಓವರ್ ಬಾರ್ಬಲ್ಸು ಮಾಡಿದೆ. ಸೊ ವೀಕ್ಲಿ ಒನ್ಸ್ ನಾ ಈ ವರ್ಕೌಟ್ ಮಾಡ್ತೀನಿ. ಸೊ ಟೋಟಲ್ 5 ವೇರಿಯೇಷನ್ಸ್ ಮಾಡಿಬಿಟ್ಟು ಹಾಗೆ ಟ್ರೈಸಿಪ್ಸ್ ವರ್ಕೌಟ್ ಮಾಡಿದೆ. 3 ವೇರಿಯೇಷನ್ಸು, 3 ಸೆಟ್ಸು, 12 ರೆಪ್ಸು. ಅದಾದಮೇಲೆ 30 ಮಿನಿಟ್ಸ್ ಕಾರ್ಡಿಯೋ ಮಾಡಿದೆ. 10 ಇಟ್ಬಿಟ್ಟು ಇನ್ಕ್ಲೈನು, ಆಮೇಲೆ 4.5 ಸ್ಪೀಡಲ್ಲಿ. ಟೋಟಲ್ 230 ಕ್ಯಾಲೋರೀಸ್ ಬರ್ನ್ ಮಾಡಿಬಿಟ್ಟು ಮನೆಗೆ ಬಂದುಬಿಟ್ಟು ನನ್ನ ಸೆಕೆಂಡ್ ಮೀಲ್ ಮಾಡಿದೆ. ಚಿಕನ್ ರೈಸ್ ಕುಕ್ಕುಂಬರ್. ಒಂದು ಮೀಲಲ್ಲಿ ನನ್ನ 70 ಗ್ರಾಮ್ಸ್ ಪ್ರೋಟೀನ್ ಇರುತ್ತೆ. ಅದಾದಮೇಲೆ ಸಂಜೆ ಮತ್ತೊಂದು ಸೇಲ್ಸ್ ಕಾಲ್ ಇತ್ತು, ಅದು ಕನ್ವರ್ಟ್ ಆಯಿತು. ಟೋಟಲ್ ಇವತ್ತು ಒಂದು 53,000 ಸೇಲ್ಸ್ ಆಯಿತು ಒಂದೇ ದಿನಕ್ಕೆ. ಆದಮೇಲೆ ನೈಟು ಟೀಮೇಟ್ಸ್ ಜೊತೆ ಒಂದು ಮೀಟಿಂಗ್ ಮಾಡಿಬಿಟ್ಟು ನಮ್ಮ ಕ್ಲೈಂಟ್ಸ್ ಸೆಲ್ಲರ್ ಅಕೌಂಟ್ಸ್ ಎಲ್ಲ ಚೆಕ್ ಮಾಡಿಬಿಟ್ಟು ಸೇಲ್ಸ್ ಚೆಕ್ ಮಾಡಿಬಿಟ್ಟು ಇವತ್ತಿನ ದಿನ ಮುಗಿಸ್ದೆ.